ಸಮೀಕ್ಷೆಗೆ ಹೋಗ್ತಾ ಇರುವಂತಹ ಸಿಬ್ಬಂದಿಗಳಿಗೆ ನಾನಾ ಸಮಸ್ಯೆಗಳು ಎದುರಾಗ್ತಾ ಇದೆ. ಸರ್ವೆಗೆ ಹೋಗ್ತಾ ಇರುವಂತಹ ಸಿಬ್ಬಂದಿಗಳಿಗೆ ನಾಯಿಗಳು ಕಾಟವನ್ನ ಕೊಡ್ತಾ ಇದ್ದಾವೆ. ಸ್ಕೂಟಿ ಮೇಲೆ ಹೋಗ್ತಾ ಇದ್ದಂತಹ ಶಿಕ್ಷಕಿಯ ಮೇಲೆ ನಾಯಿಗಳು ದಾಳಿಯನ್ನ ಮಾಡಿವೆ. ದಿನದಿಂದ ದಿನಕ್ಕೆ ಈ ನಾಯಿಗಳ ಹಾವಳಿ ಹೆಚ್ಚಾಗ್ತಾನೆ ಇದೆ. ನೋಡಿ, ಈ ಸಮೀಕ್ಷೆಗೆ ಹೋಗ್ತಾ ಇರುವಂತಹ ಗಣತಿದಾರರಿಗೂ ಕೂಡ ಸಾಕಷ್ಟು ಸಮಸ್ಯೆಗಳು ಉಂಟಾಗ್ತಾ ಇದೆ. ಸ್ಕೂಟಿ ಮೇಲೆ ತಂಪಾಡಿಗೆ ತಾವು ಹೋಗ್ತಾ ಇದ್ದಂತಹ ಶಿಕ್ಷಕಿಯ ಮೇಲೆ ಈ ಬೀದಿ ನಾಯಿಗಳು ದಾಳಿಯನ್ನ ಮಾಡಿವೆ. ದಾಳಿ ಮಾಡ್ತಾ ಇದ್ದಂತೆ ಭಯದಿಂದ ಸ್ಕೂಟಿಯಿಂದ ಶಿಕ್ಷಕಿ ಕೆಳಗೆ ಬಿದ್ದಿದ್ದಾರೆ. ಘಟನೆಯಲ್ಲಿ ಶಿಕ್ಷಕಿ ಲುಕ್ನ ಎಡಗೈ ಮುರಿತವಾಗಿದೆ. ಬೇಲೂರು ತಾಲೂಕಿನ ಹಳೆ ಗಂಡಿಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಬೇಲೂರಿನ ಘಟನೆ ಮಾಸುವ ಮುನ್ನವೇ ಇದೀಗ ಮತ್ತೊಂದು ಘಟನೆ ಮುನ್ನೆಲೆಗೆ ಬರ್ತಾ ಇದೆ. ದಿನದಿಂದ ದಿನಕ್ಕೆ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಹಾವಳಿ ಹೆಚ್ಚಾಗ್ತಾ ಇದ್ರೂ ಸಂಬಂಧಪಟ್ಟಂತಹ ಇಲಾಖೆ ಕಣ್ಮುಚ್ಕೊಂಡು ಕೂತಿದೆ. ಮಕ್ಕಳ ಮೇಲೆ ದಾಳಿ ಮಾಡ್ತಾ ಇದ್ದಾವೆ, ವೃದ್ಧರ ಮೇಲೆ ದಾಳಿಗಳಾಗ್ತಾ ಇದೆ. ಆದರೂ ಕೂಡ ಸರಿಯಾದಂತಹ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಸರಿಯಾಗಿ ಕಾಲಕ್ಕೆ ಇಂಜೆಕ್ಷನ್ ಆಗಬೇಕು ನಾಯಿಗಳಿಗೆ, ಅದು ಕೂಡ ಸರಿಯಾಗಿ ಆಗ್ತಾ ಇಲ್ಲ. ನಾವೇನಾದರೂ ಸುಮ್ಮನೆ ನಡೆದುಕೊಂಡು ಹೋಗ್ತಾ ಇದ್ರೂ ಕೂಡ 4-5ರಿಂದ 7-8 ನಾಯಿಗಳು ಒಮ್ಮೆಲೆ ಅಟ್ಯಾಕ್ ಮಾಡ್ತವೆ. ಅದರಿಂದ ತಪ್ಪಿಸ್ಕೊಂಡು ಓಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ದಿನಂಪ್ರತಿ ನಾವೇನು ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡು ಓಡಾಡೋಕ್ಕಾಗತ್ತಾ ಅಂತ ಹೇಳಿ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲದಕ್ಕೂ ಕಡಿವಾಣ ಯಾವಾಗ ಅಂತ ಹೇಳಿ.